जा रहा है। अफसोस डाकू राम सिंह भाग गया। ನನ್ನ ತಾಯಿನಾಡಿನ ಮಣ್ಣು, ನಾ ಹುಟ್ಟಿ ಬೆಳೆದು ಬೇಸಾಯ ಮಾಡಿದ ಮಣ್ಣು. ನನ್ನ ಹೆಂಡತಿ, ಮಗಳು, ತಂಗಿ ಎಲ್ಲರೂ ದೀರ್ಘ ನಿದ್ದೆ ಮಲಗಿರೋ ಮಣ್ಣು. ತಾಯಿ, ನಿನ್ನ ಕೊನೆ ಸಂದರ್ಶನ ಪಡೆಯೋದಕ್ಕೋಸ್ಕರ ಹಾರೈಸಿ ಬಂದಿದ್ದೀನಮ್ಮ. ನನಗ್ ಬಾಳ್ನಲ್ಲಿ ಇನ್ನೇನೂ ಉಳಿದಿಲ್ಲ. ನನ್ನವರೊಂದಿಗೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗ್ಬೇಕು ಅನ್ನೋದೊಂದೇ ನನ್ನ ಆಸೆ ಅಮ್ಮ. ಈ ಮೂಲಕ ಎಲ್ರಿಗೂ ತಿಳಿಸೋದೇನೆಂದ್ರೆ, ಉತ್ತರ ಕಡೆಯಿಂದ ಭಾರಿ ದರೋಡೆಕಾರ ಈ ಕಡೆ ಬಂದು ಎಲ್ಲ ತಲೆ ಮರೆಸ್ಕೊಂಡು ತಿರುಗ್ತಾವನಂತೆ. ಯಾರಾದ್ರೂ ಸರಿ ಅವನ್ ಪತ್ತೆ ಮಾಡ್ಕೊಂಡ್ರೆ ಅಂತವ್ರಿಗೆ ಸರ್ಕಾರ 10,000 ರೂಪಾಯಿ ನಾಮ್ ಕೊಡ್ತಾರಂತೆ. 10,000 ರೂಪಾಯಿ ನಾಮ್. ಎಂಥ ವಿಚಿತ್ರ. ಇವತ್ ನನ್ನ ದ್ರೋಹಿ ಅಂತೂ ಡಕಾಯ್ತ ಅಂತಲೂ ಕರೆದು ಈಗ ನನ್ನ ಕೈಗಳ ಕೋಳ ಹಾಕೋ ಕಾಯ್ಕೊಂಡ್ರು ಇದೇ ಊರು. ಆವತ್ ನಾನು ಯುದ್ಧದಲ್ಲಿ ಮಹಾವೀರ ಚಕ್ರ ಪಡ್ಕೊಂಡು ಹಿಂತಿರುಗಿ ಬಂದಾಗ ಇದೇ ಕೈಗಳಿಗೆ ತುರಾಯಿ ಕೊಟ್ಟು ಹಾರಗಳು ಹಾಕಿ, ಓಹೋ ಅದೇನು ವೈಭವ, ಅದೇನು ಸ್ವಾಗತ. ಯಾರ್ಗ ಈ ಮಾಲೆ? ಈ ಮಾಲೆ ರಾಮಣ್ಣನಿಗೆ ಸರ್. ಅವ್ನು ಯುದ್ಧದಲ್ಲಿ ಪರಾಕ್ರಮದಿಂದ ಹೋರಾಡಿ ಮಹಾವೀರ ಚಕ್ರ ಪಡ್ಕೊಂಡ್ ಬಂದಿದ್ದಾನೆ. ಅವ್ನು ಸ್ವಾಗತ ನೀಡೋ ಊರವರೆಲ್ಲ ಸೇರಿ ಮೆರವಣಿಗೆ ಏರ್ಪಾಟ್ ಮಾಡಿದ್ದಾರೆ ಸರ್. ಕ್ಷಮಿಸಿ ಸರ್. ಮಹಾವೀರ ಚಕ್ರ ಪಡ್ಕೊಂಡು ಬಂದಿದ್ದಾನೋ? ಅವನಿಗೆ ಮೆರವಣಿಗೆ ಬೇರೆ ಮಾಡ್ತಿರೋ? ಬಾರಮಣ, ಮೆರವಣಿಗೆ ಎಲ್ಲ ಸಿದ್ಧವಾಗಿದೆ. ಇದೆಲ್ಲ ಯಾಕೆ ಮಾಡಕ್ ಹೋದ್ರೆ ನನಗೆ ಖಂಡಿತ ಎಲ್ಲಾದ್ರೂ ಉಂಟನೆಯ ನಿನ್ ಮಹಾವೀರ ಚಕ್ರ ಪಡ್ಕೊಂಡು ಹಿಂತಿರುಗಿ ಬರ್ತಿರೋದು ಇಡೀ ನಮ್ಮ ಊರಿಗೆ ಹೆಮ್ಮೆ ಕಣಯ್ಯ. ನಾನೇನ್ ಅಂಥ ಮಹಾಕಾರ್ಯ ಮಾಡಿಬಿಟ್ಟಿತ್ತು. ತಾಯಿನಾದ್ನ ಕಾಪಾಡ್ಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಲ್ವೇ? ಹಾಗೆ ಇದು ನಮ್ ಕರ್ತವ್ಯ. ಬಾರಿ ಗೌರಿ, ಎಲ್ಲಿ ಅಪ್ಪ ಕಾಣಿಸ್ತಾ ಇಲ್ಲ? ಗಂಗಾ, ಅಲ್ಲೋಡೆ ಅಣ್ಣ. ಗಂಗಾ, ನೋಡಿದ್ರೆ ಮೆರವಣಿಗೆನಾ? ಅಪ್ಪ, ಅಪ್ಪನ ಕತ್ನಲ್ಲಿ ಇಷ್ಟೊಂದು ಹಾರ. ಬಾಬಾ
ಮದುವೆಗೆ ಹಳ್ಳಿ ಜನ ಎಂತ ಸ್ವಾಗತ ನೀಡಿದ್ರೆ ಗೊತ್ತೇನೋ? ಹೌದೇನೆ ಗೌರಿ? ಏನ್ ಕತೆ? ಆಮೇಲೆ ಅಪ್ಪನ ಮುಖ ಅಯ್ಯೋ ನೀನ್ ಹೇಳಿದಾಗ ಅದಕ್ಕೆ ನನಗೆ ನೋಡಿ ಎರಡು ಕಣ್ಣು ಸಾಲ್ದೋಕೆ ಅಣ್ಣ ಎಂತ ಗಿರ್ದಾಗೆ ಟಿವಿಯಿಂದ ಕೂತಿದ್ದೇನೆ ಅಂತೀಯ. ದಸರಾದಲ್ಲಿ ಮೈಸೂರು ಮಹಾರಾಜರ ಕೂತಾಗೆ. ಅಯ್ಯೋ ಬಂದೇ ಬಿಟ್ರ? ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಅವ್ರು ಬರೋ ಹೊತ್ತಿಗಾದ್ರು ಮನೆ ಅಚ್ಚುಕಟ್ಟಾಗಿಡ್ಬೇಕು. ಬನ್ನಿ ಬನ್ನಿ. ಅಮ್ಮ ಅಮ್ಮ ನಾವ್ ಇನ್ನ ಮೆರವಣಿಗೆ ನೋಡ್ಕೊಂಡ್ ಬರ್ತೀವಮ್ಮ. ಚೆನ್ನಾಗಿದೆ ಕಣೆ ಅಲ್ವೇ? ಅವ್ರು ಬರೋ ಹೊತ್ತಿಗೆ ಲಕ್ಷಣವಾಗಿ ತಲೆಗಿಲೆ ಬಾಚ್ಕೊಂಡಿರೋದು ಬಿಟ್ಟು ಬೀದಿ ಬೀದಿ ಅಲ್ಲಿಗೆ ಹೋಗ್ತೀರಾ? ನಡೀರ ಒಳಗೆ. ನಮಸ್ಕಾರ ತಾಯಿ. ರಾಮಣ್ಣ, ನಮ್ಮ ಹಳ್ಳಿಗೆ ದೊಡ್ಡ ಕೀರ್ತಿ ತಂದಿದ್ಯಪ್ಪ. ಆ ದೇವರು ನಿನ್ನ 100 ಕಾಲ ಸುಖವಾಗಿಟ್ಟಿರಿ. ಇದೇ ರೀತಿ ಇನ್ನು ಹೆಚ್ಚಿನ ಕೀರ್ತಿ ಗಳಿಸಬೇಕು ಅನ್ನೋದೇ ನನ್ನ ಹಾರೈಕೆ. ತಗೋಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ತಾಯಿ. ನಾನು ಬರ್ತೀನಿ. ಸರಿಪ್ಪ. ಸುಧಾಕರ್ ಬರ್ತೀನಿ. ಓಕೆ. ಸೌಖ್ಯನಾ? ಏನೋ ಇಷ್ಟು ಮಾತ್ರ. ಅಣ್ಣ, ಈ ಊರೇ ಹೆಮ್ಮೆ ಪಡೋ ರಾಮು ಅಂತ ಹುಡುಗ ನಿನಗೋ ಅಥವಾ ನನಗೋ ಮಗನಾಗ್ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸುಧಾಕರ್ನಂತ ಅಯೋಗ್ಯನ ದತ್ತು ಮಗನಾಗ್ ತಗೊಂಡು ನಾನು ಹಗಲು ರಾತ್ರಿ ಕೊಡುವ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಏನ್ ಗೌರಿ, ಮನೆಗೆ ಹೋಗೋಕೆ ಇಷ್ಟೊಂದು ಅವಸರನ? ಸ್ವಲ್ಪ ಇರು. ದಾರಿ ಬಿಡೋ. ಆಹಾ, ಕೈಗೆ ಸಿಕ್ಕಿದ ಬೇಟೆನ ಅಷ್ಟು ಸುಲಭವಾಗಿ ಬಿಡುವಂತ ಮುಟ್ಟಾಳ ಅನ್ಕೊಂಡ್ಯಾ ನನ್ನ? ಅದಕ್ಕೆ ಅಷ್ಟು ಸ್ಟ್ರೆಚ್ ಆಗುತ್ತೆ, ಕೈ ಜಾರಿ ಕೆಳಗೆ ಬಿದ್ದೋಯ್ತು. ಏನ್ ಮಾಡೋಕ್ಕಾಗುತ್ತೆ? ನಡಿ. ಅಮ್ಮ ತಗೊಳ್ಳಿ. ಅಂತೂ ನಿನ್ ತಂಗಿ ಗೌರಿಗೆ ತಂದೆ ತಾಯಿಗಳ ಕೊರತೆ ಇದ್ದ ಹಾಗೆ ನೋಡ್ಕೊಂಡೆ. ಈಗ ಮದುವೆ ಕೂಡ ಮಾಡ್ತಾ ಇದೀಯ, ಬಹಳ ಸಂತೋಷಪ್ಪ. ದೇವ್ರು ನಿಮ್ಗೆಲ್ಲಾ ಅನುಕೂಲತೆಗಳನ್ನ ಕೊಡ್ಲಿ. ತಗೊಮ್ಮ, ನೀನ್ ನಾನಿಗೆ ಒಡವೆ ಇದ್ದಿದ್ದ ಮಾಡ್ಕೊ. ಯಾಕೆ ಇಷ್ಟೊಂದು ಭಾರ ಹೊರಿಸ್ತಾ ಇದ್ದೀರಿ ನಮ್ಮ ಮೇಲೆ? ಇದೇನ್ ರಾಮಣ್ಣ ಭಾರ ಅಂತೀಯ? ನಾನ್ ನಿನಗ್ ತಾಯಿ ಇದ್ದಾಗಲ್ವೇನು ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ. ತಗೊಮ್ಮ. ಸಂತೋಷ. ನೀವು ದೊಡ್ಡ ಮನಸ್ಸು ಮಾಡಿ ಮದ್ವೆ ಖಂಡಿತ ಬರ್ಲೇಬೇಕು. ಅಗತ್ಯವಾಗಿ ಬರ್ತೀನಿ. ಸರಿ ಸರಿ, ನನ್ನ ನಮ್ಮ ಮಗನ ಹಾಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಮದುವೆ ಬರ್ದೇ ಇರ್ತಾರೆ. ಬರ್ತಾರೆ. ಓಹೋ, ಏನ್ ರಾಮಣ್ಣ, ನಿನ್ ತಂಗಿ ಮದುವೆ ಏರ್ಪಾಟ್ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಕಾಣುತ್ತೆ. ನನ್ನನ್ನು ಕರೆಯೋದಿಲ್ವೇನ್ ಮದ್ವೆಗೆ? ಏನಂದ್ರೆ ನೀವು ಮರೀದೆ ಮದುವೆ ಬರ್ಬೇಕು ಸುಧಾಕರ್. ಓ, ಬರ್ತೀನಿ, ಬಂದೇ ಬರ್ತೀನಿ. ಅಮ್ಮ ಬರ್ತೀವಿ. ಸರಿ ಬರ್ತೀವಿ. ಗೌರಿ, ಒಂದ್ ಲೋಟ ನೀರು ತಗೊಂಬ ಕುಡಿಯೋದಿಕ್ಕೆ. ಗೌರಿ ಎಲ್ಲಿ ಹೋದ್ರು? ಬಾಗಿ ತೆಗೆದಾಕ್ಬಿಟ್ಟು ಒಳಗೆ ಹೋಗಿದ್ದಾರೆ ಅಂತ ಕಾಣುತ್ತೆ, ನೀರು ಹೊತ್ಕೊಂಡ್ ಬರೋದಕ್ಕೆ. ಸ್ವಲ್ಪ ಇದೆ, ನಾನೇ ತಗೊಂಡು. ಇದು ನಾವು ಆ ಗೌಡ್ರ ಮನೆಗೆ ಪತ್ರಿಕೆ ಕೊಟ್ವಾ? ಹೌದಲ್ಲ ರಾಮು? ಓಹೋ ಪಾಪ ಅಳಿಮಯ್ಯ, ನೋಡ್ದ್ಯಾ ಹೇಗಿದ್ದಾನೆ ಮದುವೆ ಕಂಡು? ಒಳ್ಳೆ ರಂಗಾಗಿ. ಸುಮ್ಮನೆ ತಮಾಷೆ ಮಾಡ್ತಾ ಇದೆ. ಅದು ಸರಿ, ಹೇಗೆ ನಡೀತಾ ಇದೆ ಮದುವೆ ತಯಾರಿ? ಎಲ್ಲ ಆಗ್ತಾ ಇದೆ. ಅಂದ ಹಾಗೆ ಸ್ವಲ್ಪ ಪತ್ರಿಕೆ ಬೇಕಾಗಿತ್ತು, ಜಿಲ್ಲಾ ಬೋರ್ಡ್ನವ್ರಿಗೆಲ್ಲ ಕೊಟ್ಟಿಲ್ಲ, ಅದೊಂದು ಕೆಲಸ ಬಾಕಿ ಇದೆ. ನಿನ್ನ ಎದುರಿಗೆ ಇದೆಯಲ್ಲ, ತಗೊಂಡು. ಇದೇನ ಲೆಟರ್ ಇದೆಯಲ್ಲ ರಮಣ? ಲೆಟ್ರು? ಏನ್ ಕಾಗದ? ಪ್ರೀತಿ ಅಣ್ಣನಿಗೆ. ಯಾವ ತಂಗಿ ಮೇಲೆ ನೀನು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯೋ, ಯಾವ ತಂಗಿ ಮದುವೆನ ನೀನು ಅದ್ದೂರಿಯಿಂದ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ಯೋ, ಆ ನಿನ್ನ ತಂಗಿ ಇವತ್ತು ಒಬ್ಬ ರಾಕ್ಷಸನಿಗೆ ಬಲಿಯಾಗ್ಬಿಟ್ಲಣ್ಣ.
ಹಾಳ ಜಮೀನ್ದಾರ್ ಸುಧಾಕರ್ ಬಲವಂತದಿಂದ ನನ್ನ ನನ್ನ ಇಲ್ಲ ಅಣ್ಣ ಇಲ್ಲ, ಶೀಲ ಕಳ್ಕೊಂಡೆ ಈ ಮುಖ ನಿಮಗ್ ತೋರಿಸ್ಬಾರ್ದು ಅಂತ ನಿಮ್ಮೆಲ್ಲರನ್ನ ಬಿಟ್ಟು ದೂರ ಹೊರಟೋಗ್ತಿದ್ದೀನಣ್ಣ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ನ ಆಸೆ ಖಂಡಿತ ನೆರವೇರಿಸ್ತೀನಣ್ಣ. ನನಗ್ ಕ್ಷಮಿಸ್ಬಿಡಣ್ಣ, ನಿನ್ ತಂಗಿ ಗೌರಿ. ಮಾನವಂತೆ ಕಣೆ ಅವಳು, ಮಾನವಂತೆ. ತನ್ನ ದೇವರಿಗೆ ನಾಯಿ ಮುಟ್ಟಿದ ಎಂಜಲ್ನ ಮೀಸಲಾಗಿಡೋದಕ್ಕೆ ಅವಳು ಮನಸ್ಸು ಒಪ್ಲಿಲ್ಲಪ್ಪ. ಗೌರಿ ಗೌರಿ, ವೈಭವದಿಂದ ಬೆಳಗೋ ನಿನ್ನ ಬಾಳನ್ನ ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕು ಅಂತ ಇದ್ನಲ್ಲಮ್ಮ ನಾನು. ಶಂಕರು, ನೀನ್ ಇವಳ ನಮ್ಮನೆ ತಗೊಂಡು ಹೋಗು. ಏನ್ ರಮಣ? ಏನ್ ರಮಣ, ನನ್ನನ್ನೇ ಹುಡುಕ ಬಂದ್ಯಾ? ಏನ್ ಸಮಾಚಾರ? ಮದುವೆಗೆ ಹಣ ಗಿಡ ಬೇಕಾಗಿತ್ತ? ಹಣ ಹಣ ನನಗೆ ಬೇಕಾಗಿರೋದು ಹಣ ಅಲ್ಲ, ನಿನ್ನ ನಿನ್ ತಮ್ಮಯ್ಯ ಅಂತೀನಪ್ಪ, ಹೊಡೆಬೇಡ ಗೆಳೆಯ, ನಿನ್ ತಮ್ಮಯ್ಯ ಅಂತೀನ ಗೆಳೆಯ. ಏನಿದು ರಾಮಣ್ಣ, ಯಾಕೆ ಇವನ್ ಕೊಂದುಬಿಟ್ಟೆ? ಈ ಪಾಪಿ ನನ್ನ ತಂಗಿ ಶೀಲಾನ ಹಾಳು ಮಾಡ್ಬಿಟ್ಟ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಪ್ರತಿಫಲ ಕೊಟ್ಟಿದ್ದೀನಿ ಅಷ್ಟೇ. ಏನು, ನಿನ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲೆ? ಅಯ್ಯೋ ಚಂಡಾಲ, ನನಗ್ ಗೊತ್ತಿತ್ತು ಯಾವತ್ತಾದ್ರೂ ಒಂದ್ ದಿವಸ ನಿನ್ಗೆ ದುರ್ಗತಿ ಬಂದೇ ಬರುತ್ತೆ ಅಂತ. ರಾಮಣ್ಣ ರಾಮಣ್ಣ, ನೀನ್ ಇಲ್ಲಿಂದ ಹೊರಟೋಗು, ನಾನೇ ಅಪವಾದ ಹೊತ್ಕೋತೀನಿ. ಎಲ್ಲಾದ್ರೂ ಉಂಟೆ ತಾಯಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಅದ್ರ ಫಲ ನಾನು ಅನುಭವಿಸ್ಬೇಕೆ ಹೊರತು ಇನ್ನೊಬ್ಬರ ಮೇಲೆ ಅದನ್ನ ಹೊರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಬರ್ತೀನಮ್ಮ.
ಸುಖವಾಗಿ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡೆ ಅತ್ತೆ. ಇನ್ನು ನನ್ನಿಂದ ಎಂತೆಂತ ಕೆಲಸ ಆಗ್ಬೇಕಾಗಿದೆ. ಏನು ಕಥೆ? ನಿಮಗೆಲ್ಲ ಒಂದ್ ದಾರಿ ತೋರಿಸ್ಬೇಡ್ವೆ? ಆ ದಳ್ಳಾಳಿ ರಾಮಯ್ಯನ ಹೆದರ್ಸೋಕೋಸ್ಕರ ಒಂದು ಡಮ್ಮಿ ತೋಟ ಇಟ್ಟಿದ್ದೆ. ಅದ್ರ ಕೆಳಗೆ ನಿಜವಾದ ತೋಟಗಳಿದೆ ಅಂತ ಆ ಬೆಪ್ಪುಂಟೆದಕ್ಕೆ ಏನ್ ಗೊತ್ತು? ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು. ಇನ್ನೊಂದ್ಸಾರಿ ಹೊಡಿಲಿಲ್ವಲ್ಲ ಅವನು. ಅಯ್ಯೋ ಚಂಡಾಲ, ಮನುಷ್ಯರ ಕಣ್ಣಿಂದ ನೀನ್ ತಪ್ಪಿಸ್ಕೋಬಹುದು ಕಣೋ, ಆದ್ರೆ ಆ ದೇವರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನೇನು ಜೀವಂತವಾಗಿ ಇದ್ದೀನೋ, ನಾನ್ ತೋರಿಸ್ತೀನಿ ಪರಲೋಕ ದಾರಿನ. ಹಲೋ, ಪೊಲೀಸ್ ಸ್ಟೇಷನ್? ಇನ್ಸ್ಪೆಕ್ಟರ್, ನಾನು ಸುಧಾಕರ್ ಮಾತಾಡ್ತಾ ಇರೋದು. ನಮ್ ತಾಯಿ ಕೊಲೆ ಆಗ್ಬಿಟ್ಟಿದೆ, ಬೇಗ ಬನ್ನಿ ಸರ್. ಎಲ್ಲಿ ಹೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಜಮೀನ್ದಾರ್ ಮನೆಗೆ. ಜಮೀನ್ದಾರ ಮನೆಗ? ಯಾಕೆ ಹೋಗಿದ್ರಿ? ಯಾಕೆ ಹೋಗಿದ್ನ? ಯಾವ ತಂಗಿ ಮದುವೆನ ಬಹಳ ಅದ್ದೂರಿಯಿಂದ ಮಾಡ್ಬೇಕು ಅಂತ ನೀನು ಆಸೆ ಪಟ್ಟುಕೊಂಡಿದ್ಯೋ, ಆ ನನ್ನ ತಂಗಿ ಬಾಳನ್ನ ಸರ್ವನಾಶ ಮಾಡ್ಬಿಟ್ನಲ್ಲ ಪಾಪಿ ಸುಧಾಕರ. ಅವನಿಗೆ ಯಮಲೋಕಕ್ಕೆ ದಾರಿ ತೋರಿಸ್ಕೊಡೋದಕ್ಕೆ ಹೋಗಿದ್ದೆ. ಏನಂದ್ರಿ? ನಾನು ಯಾಕೆ ಅವನನ್ನ ಕೊಲ್ಲೋದಕ್ಕೆ ಹೋಗ್ಲಿ? ಈ ವಿಷ ಜಂತು ಬದುಕಿದ್ರೆ ಇನ್ನೆಷ್ಟು ಮನೆ ಹೆಣ್ಣು ಮಕ್ಕಳು ಬಹಳ ಹಾಳಾಗಿ ಹೋಗುತ್ತೋ ಅಂತ ನಾನೇ ನನ್ನ ಕೈಯಾರೆ ಗನ್ನು ತಗೊಂಡು ಸುಟ್ಟ. ಏನು ಮಾಡ್ಲಿ? ಈ ಪಾಪಿ ಸತ್ತು ಹೋಗಿತ್ತು, ಅವನ ಮೇಲೆ ದ್ವೇಷದ ಕಿಚ್ಚು ಆಡ್ತಾ ಇಲ್ವಲ್ಲ, ಏನು ಮಾಡ್ಲಿ? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ ರಾಮು. ಓ ಬನ್ನಿ ಇನ್ಸ್ಪೆಕ್ಟರ್, ನಾನೇ ನಿಮ್ ಹತ್ರ ಬರಬೇಕು ಅಂತ ಇದ್ದೆ. ಜಮೀನ್ದಾರಣಿ ಜಾನಕಮ್ಮನವ್ರನ್ನ ಕೊಲೆ ಮಾಡಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀವಿ. ಏನಂದ್ರಿ? ನಿಮ್ಗೆ ತಲೆಗಿಲ್ ಕೆಟ್ಟಿದ್ಯೇನ್ರಿ? ನಾನು ಕೊಂದಿದ್ದು ಸುಧಾಕರ್ನ, ಜಮೀನ್ದಾರಣಿ ಜಾನಕಮ್ಮನವ್ರನ್ನ. ಜಾನಕಮ್ಮನವ್ರನ್ನ. ರಾಮು, ನೀನ್ ಸುಧಾಕರ್ನ ಕೊಲ್ಲೋಕ್ ಹೋದಾಗ ಜಾನಕಮ್ಮನವ್ರು ಅಡ್ಡ ಬಂದ್ರು ಅಂತಾನು, ಗುಂಡಿನೇಟ್ ಅವ್ರಿಗೆ ತಗಲಿ ಅವ್ರು ಸತ್ತೋದ್ರು ಅಂತಾನು ಸುಧಾಕರ್ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ. ಸುಧಾಕರ ಬದುಕಿದ್ದಾನೆ, ಆ ಪಾಪಿ ಮತ್ತೆ ಬದುಕ್ಬಿಟ್ಟೆ. ಇನ್ಸ್ಪೆಕ್ಟರ್, ನಾನು ಗನ್ ತಗೊಂಡು ಅವನ್ನ ಸುಟ್ಬಿಟ್ಟು ಬಂದಿದ್ದೀನಿ. ಬೇಕಾದ್ರೆ ನಡೀರಿ, ತೋರಿಸ್ತೀನಿ. ಇಷ್ಟೊತ್ತು ಅವನ ಜೊತೆಲೆ ಮಾತಾಡ್ತಿದ್ದು, ಈಗ ಅಲ್ಲಿಂದಲೇ ಬರ್ತಿದ್ದೀವಪ್ಪ. ಓ, ಇದ್ರಲ್ಲೇನೋ ಮೋಸ ಇದೆ ಅಂತ ನಾನು ಅನ್ಕೋತೀನಿ. ಅದೆಲ್ಲ ನನಗ್ ಗೊತ್ತಿಲ್ಲ. ಹೇಳೋದೇನಿದ್ರು ಕೋರ್ಟ್ನಲ್ಲಿ ಹೇಳ್ಕೊ. ಅಯ್ಯೋ, ನನ್ ಮಾಂಗಲ್ಯ ದಾಣಿಗೂ ಹೇಳ್ತಾ ಇದ್ದೀನಿ, ಅವ್ರು ಯಾವತ್ತೂ ಸುಳ್ಳು ಹೇಳೋರು. ಅವ್ರನ್ನ ಬಿಟ್ಬಿಡಿ. ಯಮುನಾ, ಯಮುನಾ, ನಿನ್ನ ಆಣೆ ಪಾಣೆ ಯಾವುದು ನಡೆಯೋದಿಲ್ಲ ಕಣೆ. ಇವಾಗ ನನ್ನ ಜೀವಮಾನದಲ್ಲಿ ಇಂತಹ ಘಟನೆ ಯಾವತ್ತೂ ಬಂದಿರ್ಲಿಲ್ಲ. ಇವತ್ತು ಅದ್ ಯಾತಕ್ ಬಂದಿದ್ಯೋ ನನಗಂತೂ ಗೊತ್ತಿಲ್ಲ. ಬರ್ಲಿ, ಅದೇನ್ ಬರ್ತೋ ಬರ್ಲಿ, ಅನುಭವಿಸ್ಬಿಡೋಣ. ಏನಮ್ಮ? ಹೋಗು ನಿಮ್ಮ ಅಮ್ಮನ ಹತ್ರ. ಯಮುನಾ, ನಾನೇನ್ ಬರ್ತೀನಿ. ಗೌರಿ ಮದುವೆ ಅಂತೂ ನಮ್ ಕಣ್ಣಲ್ಲಿ ಮಾಡೋಕ್ಕಾಗ್ಲಿಲ್ಲ. ಅವಳ ಅಂತ್ಯಕ್ರಿಯೆ ಏನಾದ್ರೂ ಚೆನ್ನಾಗಿ ಮಾಡ್ಬಿಡಿ. ಬರ್ತೀನಿ. ಸಿಪಾಹಿ, ಏನ್ ಚಪ್ಪ? ನಿನ್ಗ್ಯಾಕೆ ಈ ಕೆಲಸ ಸಿಪಾಹಿ? ಇದನ್ನ ಮಾಡೋಕ್ ಬೇರೆಯವ್ರಿದ್ದಾರೆ. ಯಾರು ಮಾಡಿದ್ರೆ ತಾನೇನು, ಯಾವ ಕೆಲಸ ಮಾಡಿದ್ರೆ ತಾನೇ ಏನ್? ಅಯ್ಯೋ, ನೋಡಿದ್ಯಾ ನಿನ್ ಕೈಯಲ್ಲೆಲ್ಲ ಹಾಗೆ ಬೊಬ್ಬೆ ಬಂದ್ಬಿಟ್ಟಿದೆ. ನನ್ಗೆ ತುಂಬಾ ಚೆನ್ನಾಗಿ ಕೈ ನೋಡಕ್ ಬರುತ್ತೆ ಸಿಪಾಹಿ.
ನಿನ್ ಭವಿಷ್ಯ ಹೇಳ. ನನ್ನ ಭವಿಷ್ಯ ಹೇಳ್ತೀಯ? ಅಂಗೈ ಹುಣ್ಣು ಕನ್ನಡಿ ಬೇಕಾ ಅಂತ ನಾನು ನೋಡಿದ್ರೆ ಗೊತ್ತಾಗಲ್ಲ ನನ್ನ ಭವಿಷ್ಯ ಏನು ಅಂತ. ನೋಡು, ಈ ರೇಖೆ ಏನ್ ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೆ? ನಿನ್ ಜೀವನದಲ್ಲಿ ಮತ್ತೆ ಸುಖ ಕಾಣ್ತೀಯ, ಕತ್ಲಾಗಿರೋ ನಿನ್ ಬಾಳ್ಗೆ ಮತ್ತೆ ಬೆಳಕು ಬರುತ್ತೆ. ಇಷ್ಟರಲ್ಲೇ ನಿನ್ ಜೊತೆ ಒಂದು ಹುಡುಗಿ ಕೂಡ ಬರ್ತಾಳೆ. ಅವಳು ನಿನ್ನನ್ನು ತುಂಬಾ ಪ್ರೀತಿಸ್ತಾಳೆ. ಬಾತ್ ಬಾತ್ ಪ್ಯಾರ್ ಕರೆ. ನಿಜವಾಗಿ ಅಂತ ಹುಡುಗಿ ಏನಾದ್ರೂ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ರೆ ಅದು ಅವಳ ಅದೃಷ್ಟ ಅಲ್ಲ, ದುರಾದೃಷ್ಟ. ರಾಣಾ, ದೇಕ್, ಈ ನಿನ್ನ ಯಜಮಾನನ ಗತಿ ನೋಡು. ಒಮ್ಮೆ ಚಂಬಲ್ ಹುಲಿ ಅನ್ನಿಸ್ಕೊಂಡಿದ್ ನಾನು ಇಂದು ಯಾರಿಗೂ ಬೇಡ್ದಿಲಿ ಒಬ್ಬ ಸಾಧಾರಣ ಸಿಪಾಯಿಗ ಅಡಿಯಾಳು. ಚಚೆ, ಕಂಡವ್ರು ಹೀಯಾಳಿಸ್ಕೊಂಡು ನಗೋಷ್ಟು ಹೀನ ಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಇದು ಕಾರಣ ಹರಿ ಸಿಂಗ್. ಬೇಕು ಅಂತ ನನ್ನ ಮೇಲೆ ಸಿಪಾಯಿನ ಕಳಿಸಿ ನನ್ಗೆ ಅವಮಾನ ಮಾಡ್ದ. ಒಂದ್ ವೇಳೆ ಅವನೇ ನನ್ನ ಜೊತೆ ಯುದ್ಧಕ್ಕೆ ಬಂದಿದ್ರೆ ನಾ ಸೋತ್ರು ಇಷ್ಟು ಅವಮಾನ ಆಗ್ತಾ ಇರ್ಲಿಲ್ಲ. ಇರ್ಲಿ, ಮೆಣಸು ಹುಳುತ್ರು ಜೋಳಕ್ಕಿಂತ ಎಂದಿಗೂ ಕಡಿಮೆ ಆಗಲ್ಲ. ಈ ಮಂಗಳ್ ಸಿಂಗ್ ಎಂತವನು ಅಂತ ಆ ಹರಿ ಸಿಂಗ್ ತೋರಿಸ್ದೆ ನಾನು ಬಿಡಲ್ಲ. ಚಂಪಾ ಬಹನ್, देखो सरदार. ಏನಾಯ್ತು ಬಾಪು? ಬಾಪು 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 ಎಲ್ಲ ಸ್ವಲ್ಪ ಸುಮ್ಮನೆ ಆಯ್ತು ಬಿಡಿ. ಹರಿ ಸಿಂಗ್, ಹೇಳು, ನಿನ್ನೆ ಅನಾಹುತ ಕಾರಣರಾದವ್ರು ಯಾರು? ಹೇಳು ಹರಿ ಸಿಂಗ್, ಯಾರು? ಹೇಳು ಹೇಳು ಹರಿ ಸಿಂಗ್. ಹರಿ ಸಿಂಗ್, ಹರಿ ಸಿಂಗ್. ಸರ್ದಾರ್, ನಮ್ಮನ್ನೆಲ್ಲ ತಪ್ಪಲಿಗಳನ್ನ ಮಾಡ್ಬಿಟ್ಟು ಹೊಟ್ಟನ್ನೆಲ್ಲ ಸರ್ದಾರ್. ನನಗ್ ಗೊತ್ತು ಈ ಕೊಲೆ ಮಾಡಿದವನು ಯಾರು ಅಂತ. ಅವನೇ ಅವನೇ ಗೋವಿಂದ್ ಪಟೇಲ. ಮಂಗಲ್ ಸಿಂಗ್, ನಿನಗೇನು ಹುಚ್ಚಿಗೆ ಸಿಡಿದಿದೆ ಹೇಗೆ? ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೇನ್ ಸಾಕ್ಷಿ? ನಿನ್ ಕಣ್ಣಿಂದ ನೋಡಿದ್ಯಾ? ಮಾತು ಮಧ್ಯೆ ಬಾಯಿ ಹಾಕೊಂಡ್ ಬರ್ತಾನೆ. ಅವತ್ ಇವನ್ ಮಾತು ಕೇಳಿ ಪಟೇಲ್ ಬಿಟ್ಟಿದ್ದಿಂದ ತಾನೇ ಇವತ್ ನಾವು ನಮ್ ಸರ್ದಾರ ಕಳ್ಕೋಬೇಕಾಗ್ ಬಂತು. ಬಾಯೋ, ನಮ್ಮ ಮುಖಂಡನ್ ಕೊಂದ ಆ ದ್ರೋಹಿಗಳನ್ನ ಸುಮ್ನೆ ಬಿಡ್ಕೊಡ್ದು ಅವ್ರ ಮೇಲೆ ಮುಯಿ ಸೇರ್ಸ್ಕೋಬೇಕು. ಅವ್ರ ಮನೆ ಮಟ್ಟಗಳನ್ನ ಧ್ವಂಸ ಮಾಡ್ಬಿಟ್ಟು ಬರೋಣ. ಮಂಗಲ್ ಸಿಂಗ್, ಬೇಡಿ ಬೇಡಿ, ನನ್ನ ಮಾತು ಕೇಳಿ. ಮಂಗಲ್ ಹರಿ ಸಿಂಗ್, ನೀನು ಕೊಂದ ದ್ರೋಹಿಗಳನ್ನ ನೆಲಸಮ ಮಾಡ್ಬಿಟ್ಟು ಬಂದೆ. ಇದು ನಾವು ಕೊಳ್ಳೆ ಹೊಡೆದ ಸಂಪತ್ತು. ನಾನ್ ನಿನ್ ಗುಪ್ಪಿಗೆ ಮುಂದಿನ ನಾಯಕನಾಗಿ ನಿಂತು ನಿನ್ನ ಈಡೇರದ ಆಸೆಗಳೇನೇ ಇದ್ರು ಅದನ್ನ ನಾನ್ ಪೂರೈಸ್ತೀನಿ. ಹೇರೋ ಮಂಗಲ್ ಸಿಂಗ್, ಹೇರೋ. ಪದ್ಧತಿ ಪ್ರಕಾರ ನಾಯಕ ಯಾರು ಅನ್ನೋದನ್ನ ಚುನಾಯಿಸಬೇಕಾದವರು ನಾವು. ಚುನಾಯಿಸ್ಬಿಡ್ತಾರೆ. ಅಲ್ಲಿವರೆಗೂ ನಿನ್ನ ಬಾಯಿಗೆ ಸ್ವಲ್ಪ ಬಿರಟೆ ಹಾಕೊಂಡು ಸುಮ್ಮನೆ ಇರು.
ಯಾವತ್ತು ನಮ್ಮಿಬ್ರು ಮದುವೆ ದಿವಸ ಮದುವೆ ಮಂಟಪದಲ್ಲಿ ನೀನ್ ನನಗೆ ಆರ್ತಿ ಮಾಡುವಾಗ ನಿನ್ನ ಕೈ ಗಡಗಡ ಅಂತ ನಡುಗ್ತಾ ಇದ್ದದ್ದು ನಾನು ನೋಡಿದೆ. ಆದ್ರೆ ಇವತ್ತು ಹೊರಗಡೆ ಅದೇ ತರ ನೀನ್ ನನಗೆ ಆರ್ತಿ ಮಾಡುವಾಗ ನಿನ್ ಕೈ ಒಳ್ಳೆ ತರಗೆಲೆ ಹಾಕಿ ತರಗುತ್ತಾ ಇತ್ತಲ್ಲ, ಯಾಕೆ? ನನ್ ಕಂಡ್ರೆ ಭಯನ? ಯಮುನಾ, ನೀನು ಬದುಕಿದ್ದು ನನ್ನ ಈ ಅವಸ್ಥೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಏನಾದ್ರೂ ನೋಡ್ಬಿಟ್ಟಿದ್ರೆ ನಿಜವಾಗಿಯೂ ನೀನ್ ನಡುಗ್ ಹೋಗ್ಬಿಡ್ತಿದ್ದೆ. ಮದುವೆ ಆದ ವರ್ಷದ ಒಳಗಾಗಿ ಜ ಜ ಜ ಕಂದ ಜ ಮುದ್ದು ಕಂದ. ಚೆನ್ನಾಗಿದೆ. ಅಣ್ಣ ತಂಗಿ ಚಕ್ಕಂದ ಆಟ ಕೂತಿದ್ರಲ್ಲ, ಬಂದವನ್ನೆಲ್ಲ ಯಾರು ವಿಚಾರಿಸೋದು? ಅಣ್ಣ ಅಣ್ಣ ಗೌರಿ, ಏನ್ ಇನ್ನ ಮಲ್ಕೊಂಡಿದೀಯಾ? 30 ಗೊತ್ತಾಯ್ತು ಗೌರಿ. ಏನು ಗೌರಿ? ಶಬ್ದ ಕೇಳ್ದ? ಒಳಗ 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 ಪಿಪ್ಪಿ 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 ಪಿಪ್ಪಿ. ನಾ ಹೇಳಿಲ್ವ ಎಲ್ಲರ್ತಾರಂತ? ಶಂಕರ ಮಾವಯ್ಯ ನೋಡಿ, ನಿಮ್ಮಮ್ಮ ಬಂದಿದ್ದಾರೆ. ಅಮ್ಮ ಅಮ್ಮ, ಸರಿಯಾದ ಸಮಯಕ್ಕೆ ಬಂದೆಮ್ಮ. ಮತ್ತೆ ತಾಳಿನೇ ಕಳೆದೋಗ್ಬಿಟ್ಟಿದ್ಯಮ್ಮ, ಹುಡ್ಕೊಡ್ತೀಯಮ್ಮ? ಮದ್ವೆ ನಮ್ಮನೆ ತಾನೇಪ್ಪ ನಡೆಯೋದು. ಪಾಪ ಕೊಡ್ತೀನಿ. ಮದ್ವೆ ಮದ್ವೆ ನನ್ ಮದ್ವೆ. ಈ ಧ್ವನಿ ನಾನೇ. ನೀವು ನಿನ್ ರಾಮು ಕಣೆ.
ಆಗುತ್ತೆ ನಿನ್ನ ನೋಡಿ. ಮಾತಾಡಿ, ನಿನ್ ಧ್ವನಿ ಕೇಳಿ ತುಂಬಾ ದಿವಸ ಆಗಿದೆ. ಮಾತಾಡಿ. ಏನ್ ಮಾತಾಡ್ಲಿ ಅಂದ್ರೆ ನಿಮ್ಮ ನೋಡಿದ ಸಂತೋಷದಲ್ಲಿ ನನ್ನ ಬಾಯಿಂದ ಮಾತೇ ಹೊಡ್ತಿಲ್ಲ. ಯಾಕೆ ಹೀಗಾಗ್ಬಿಟ್ಟಿದ್ರಿ? ಎಲ್ಲ ಹೋಗಿದ್ರಿ ಇಷ್ಟು ದಿವಸ? ಇದೇನ್ ನಿಮ್ಮ ಅವಸ್ಥೆ? ಅದೆಲ್ಲ ದೊಡ್ಡ ಕಥೆ. ನಾನಿವಾಗ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಎಲ್ಲಾದ್ರೂ ಮರೆಯಾಗಿರ್ಬೇಕು. ಯಾಕೆ? ಬನ್ನಿ ಬನ್ನಿ. ಏನೇ ಗಂಗಾ, ಎಲ್ಲಿ ನಿಮ್ಮ ಅವ್ವ? ಸೋಮಯ್ಯನವ್ರ ಮನೆಗೆ ಹಾಲು ಕೊಡಕ್ ಹೋಗಿದ್ದಾರೆ. ಹಂಗ ಬರ್ಲಿ ಬಿಡು, ನಿಧಾನವಾಗಿ ಬರ್ಲಿ ಬಿಡು. ಬರಗಂಟ ನೀನಿದ್ಯಲ್ಲ ಮಾತಾಡಕ್ಕೆ. ಅಂದಂಗೆ ಹೆಂಗಿದ್ಯಾ? ಶೆಟ್ರೆ, ನೀವು ಮಾತಾಡ್ಬೇಕಾಗಿರೋದು ನಮ್ಮ ಅಮ್ಮನ ಹತ್ರ. ನನ್ ಕೆಲಸ ಇದೆ, ಬರ್ತೀನಿ. ಅಬಾಬಾಬಾಬಾ, ಎಣ್ಣೋಡಪ್ಪ ಎಣ್ಣ, ಚಿನ್ಕುರ್ಳಿ ತಲೆ ತಿನಾಲೆ ಹುಡುಕಿ. ಅಮ್ಮ, ಶೆಟ್ರು ಬಂದಿದ್ದಾರೆ. ನಾನು ಹೋಗಿ ಸುಂದರಮ್ಮನ ಮನೆಗೆ ಬಟ್ಟೆ ಕೊಟ್ಟು ಬರ್ತೀನಿ. ಸರಿ ಅಮ್ಮ. ಓ, ಏನ್ ಶೆಟ್ರೆ, ಯಾವಾಗ ಬಂದ್ರಿ? ತಾನೇ ಬಂದೆ. ನೀವು ಹೊರಗೋಗಿದ್ಯಾ ಅಂತ ನಿನ್ನ ಮಗಳು ಹೇಳಿದ್ಲು, ಹಂಗೇ ಕಾಯ್ತಿದ್ದೆ. ಕಾರಣ? ಕಾರಣ? ಓ, ಪರವಾಗಿಲ್ಲ ಕಣವ. ನಾನು ಹತ್ರ ತಗೊಂಡಲ್ಲ 1500 ರೂಪಾಯಿ ಸಾಲ. ಇನ್ನು ಹಕ್ಕುನು ಕೊಡ್ಲಿಲ್ಲ, ಬಡ್ಡಿನೂ ಕೊಡ್ಲಿಲ್ಲ. ಯಾವಾಗ ಕೊಡ್ತೀಯಾ ಅಂತ ಕೇಳಕ್ ಬಂದೆ. ಶೆಟ್ರೆ, ಈ ಬಡವ್ರ ಮೇಲೆ ಕರುಣೆ ತೋರಿಸಿ ಇನ್ನು ಸ್ವಲ್ಪ ದಿವಸ ಅವಕಾಶ ಕೊಡಿ. ನಿಮ್ ಸಾಲ ಖಂಡಿತ ತೀರ್ತೀನಿ. ಹಂಗೆ ಆಗ್ಲಿ ಬಿಡವ. ಪಾಪ ಹೆಣ್ಣೆಂಗ್ಸು, ನೀನ್ ದುಡ್ದದ್ ನಿನ್ ಒಟ್ಟಿಗೆ ಸಾಕಾಗಕ್ಕಿಲ್ಲ. ನೀನ್ ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತೆ. ಸತ್ಯ, ನಮ್ಮನ್ನ ನೋಡಿ ಕನಿಕರ ಪಡೋರು ನೀವೊಬ್ರಾದ್ರೂ ಇದ್ದೀರಲ್ಲ. ಎಲ್ಲಾರ ಉಂಟಾ? ಒಂಟೆಂಗ್ಸು ಬಿಡಕ್ಕಾಯ್ತದ? ನಮ್ ಕೈಲಾದ್ ಮಾಡ್ಬೇಡ ನೋಡವ. ಯಾವನವ, ಈ ಊರಿಗೆ ನಾನು ಭಾರಿ ಕುಳ, ನಿಂಗೂ ಗೊತ್ತಾನೆ? ಗೊತ್ತಿಲ್ಲದೆ ಉಂಟೆ ಶೆಟ್ರೆ. ಏನೋ ನಿನ್ ಕಷ್ಟ ಎಲ್ಲ ನೋಡ್ದೆ. ಬೆಣ್ಣೆ ಇಟ್ಕೊಂಡು ತುಪ್ಪ ಕೊತ್ರು ನಂಗಿದ್ಯಲ್ಲ. ಬೆಣ್ಣೆ ಇಟ್ಕೊಂಡು? ಅದೇ ನಿನ್ ಮಗಳು ಅವಳನ್ನ ನನಗೆ ಕೂಡವಳಿ ಮಾಡ್ಕೊಟ್ರು ಅಷ್ಟೇ. ಅವಳಿಗೆ ಬೇರೆ ಮನೆ ಮಾಡ್ಕೊಡ್ತೀನಿ, ಮಹಾರಾಣಿ ಹಂಗ್ ನೋಡ್ಕೋತೀನಿ, ನಿನ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ನೀನು ಪಿಸಾಕೋ ಎಂದಿನ ಕಾಸಿಗೆ ನಾವು ಮಾನ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡ್ತೇನೋ? ಅದಕ್ಕಿಂತ ನನ್ನ ಮಗಳನ್ನ ಬಾವಿ ತಳ್ಳಿ ನಾನು ಪ್ರಾಣ ಕಳ್ಕೊಳ್ತೀನಿ. ಹೊರಟೋಗಾಚೆ. ಇನ್ನೊಂದು ನಿಮಿಷ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಿನ್ ರಕ್ತ ಹೇಳ್ಬಿಡ್ತೀನಿ. ಯಾಕವ ಎಲ್ಲ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ಒಳ್ಳೆ ಮಾರನ್ ನಂಗೆ ಗುರ್ರ ಅಂತಿದ್ಯಾ? ಚಂದಾಗಿ ಯೋಚನೆ ಮಾಡು ಅಂತ. ನಾನು ನೋಡ್ತೀನಿ ಈ ಊರ್ನಾಗ ಎಂತಲೇ ಕಟ್ಟಿರುತ್ತೆ. ನನ್ನೇ ಹಿಡ್ಕೊತಿಲ್ಲ, ಅದು ಕರು ಹಿಡ್ಕೊಂಡು ಹಿಡಿದು ಅವನ ಮಕ್ಕಳ ನಾನು ನೋಡ್ಕೊತೀನಿ. ಸಾಲ ತಿನ್ಸಕ್ಕೆ ಇರುತ್ತಾರೆ, ಬಸ್ಸು ಯಾಕ್ರೆ? ನಮ್ಗಿರೋದು ಒಂದೇ ಚಟ್ರೆ, ತಗೊಂಡೋಗ್ಬಿಡಿ ಚಟ್ರೆ. ಒಂದ ನಿನ್ ಯಾಕೆ ಎರಡು ಬತ್ತೆ ತಗೊಂಡೋಗ್ತಿದಾರಮ್ಮ, ಬೇಡನಮ್ಮ. ತಗೊಂಡೋಗ್ಲಿ ಬಿಡಪ್ಪ, ತಗೊಂಡೋಗ್ಲಿ. ನೋಡು, ನೀನು ಪಾರ್ವತಮ್ಮನ ಮನೆಗೆ ಹೋಗಿ ಅವಲಕ್ಕಿಗೆ ಭತ್ತ ನೆನೆ ಹಾಕಿದ್ರೆ ನೋಡ್ಕೊಂಡು ಹೋಗಪ್ಪ. ಸರಿ ಅಮ್ಮ. ಯಾಕೆ ಒಳಗಡೆ ಹೋಗ್ಬೇಕು? ಸಾಕೇನೆ ಇವಾಗ ಅದು ಅವಮಾನ, ಅಥವಾ ಸಂಪೂರ್ಣವಾಗಿ ಇತ್ತು ಬತ್ತು ಮಾನ ಎಲ್ಲ ತೊಳೆದು ಹೋಗಲಿ ಅಂತ ವಯಸ್ಸಲ್ಲಿ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ಅವಳಿಗೆ ಆಗ್ತಾ ಇರೋ ಅವಮಾನ, ಅಸಹಿಸಿದ ಮಾತುಗಳನ್ನ ಕೇಳ್ತಾ ಗಂಡು ಸೋಲಿಸ್ಕೊಂಡು ನಾನು ಬಿಟ್ಟಿ ಕೂಡ ತಿನ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕಂತೆ. ಇನ್ಯಾಕೆ ನನ್ನ ಮೇಲೆ ವ್ಯಾಮೋಹ ನಿನಗೆ? ಹೃದಯದಿಂದ ಕಿತ್ತು ಬಿಸಾಕಿ ನಡಿ ನಡಿ ಪೊಲೀಸ್ ಹೋಗ್ತು ನನ್ನ. ಯಾಕೆಂದ್ರೆ ನೀವುಗಳು ಮರ್ಯಾದೆಯಿಂದ ಮಾಡೋದಕ್ಕೆ, ಗಂಗನ ಮದುವೆ ಮಾಡೋದಕ್ಕೆ, ನಿಮ್ಮ ಬಡತನ ಹಾಳಾಗಿ ಹೋಗೋದಕ್ಕೆ. ಅದಕ್ಕೆ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ 10,000 ರೂಪಾಯಿ ಸಿಗುತ್ತೆ ಕಣೆ, 10,000 ರೂಪಾಯಿ ಸಿಗುತ್ತೆ.
ಪುಣ್ಯವಿಲ್ಲ, ಪುರುಷಾರ್ಥವಿಲ್ಲ. ಗುಂಡು ಕಲ್ಲಿಗೆ ನೈವೇದ್ಯ ಮಾಡಿದ ಹಾಗೆ ನೀನ್ ನನ್ನ ಕೂರಿಸಿ ಸಾಕ್ತಾ ಇರೋದು. ಮೊದಲು ಪೊಲೀಸ್ನವ್ರಿಗೆ ಒಪ್ಸು ನನ್ನ. ಅಯ್ಯೋ ಬೇಡಿದ್ರೆ ಬೇಡಿ, ನಿಮ್ದಮ್ಮಯ್ಯ ಅಂತೀನಿ, ಆ ಮಾತು ಹೇಳ್ಬೇಡಿ. ಈ ಯಾವ ಜನ್ಮದ ಪುಣ್ಯನೋ ಕಳೆದು ಹೋದ ನಿಧಿ ಮತ್ತೆ ನನ್ನ ಕೈಗೆ ಸಿಕ್ಕಿದೆ. ನಾನು ಅದನ್ನ ಕಳ್ಕೊಂಡು ಸಿದ್ಧವಾಗಿಲ್ಲ. ನನ್ನ ಪ್ರಾಣ ಹೋದ್ರೂ ನಾನು ಕೆಲಸ ಮಾಡಲ್ಲ. ಹಾಗಾದ್ರೆ ಈಗ ನಡೀತಾ ಇರೋ ಅವಮಾನ, ಅನ್ಯಾಯ ಎಲ್ಲ ಹೀಗೆ ಮುಂದುವರಿಬೇಕು ಅಂತ ಏನು? ಬೇಡ ಕಣೆ, ಹಠ ಮಾಡ್ಬೇಡ. ನನ್ ಮಾತು ಕೇಳು. 10 ದಿವಸ ಕದ್ದು ಕಳ್ಳ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗ್ತಾನೆ ಅನ್ನೋ ಪರಿಸ್ಥಿತಿ ನಂತ ಇವಾಗ. ಯಾವ ಗಳಿಗೆ ಏನಾಗುತ್ತೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ನಮ್ ಕಷ್ಟ ಎಲ್ಲ ಪರಿಹಾರವಾಗಿ ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಉಳಿದಿರೋದು ಒಂದೇ ಒಂದು ದಾರಿ. ನನ್ನ ಪೊಲೀಸ್ಗೆ ಹಿಡಿದುಕೊಳ್ಳು. ಬೇರೆ ದಾರಿನೇ ಇಲ್ಲ ಅಂತೀರಾ? ಇನ್ಯಾವ ದಾರಿನೂ ಇಲ್ಲ ಕಣೆ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಹೇಳಿ, ಏನ್ ಮಾಡಿ? ನಿಮ್ ಕೈಯಿಂದ ನಮ್ಮೆಲ್ಲರಿಗೂ ವಿಷ ಕೊಟ್ಟುಬಿಡಿ, ಕುಡಿದು ಸಂತೋಷವಾಗಿ ಪ್ರಾಣ ಬಿಟ್ಟು ಬಿಡ್ತೇವೆ. ಕರ್ಮ ಕರ್ಮ ಹೇಳೋದಕ್ಕಿಂತ ಯಾವ್ದಾದ್ರು ಕಲ್ಲು ತಲೆ ಚಚ್ಕೊಳ್ಳೋದು ಒಳ್ಳೆ. ಹೋಗಿ ಹೋಗಿ ಏನಾದ್ರೂ ಮಾಡ್ಕೊಡಿ, ಎಷ್ಟಾಗಾದ್ರೂ ಕಾಣ. ಎಲ್ಲಮ್ಮ ಅವನು ಎಲ್ಲಿ ಬಚ್ಚಿಟ್ಟಿದ್ಯಾ? ಯಾರನ್ನ ಆಟ ಆಡ್ತಾನ ಅವನು? ಯಾರ ಕಣ್ಣಿ ಬೇಕಾದ್ರೂ ಮಣ್ಣು ಎತ್ಬೋದು, ಆದ್ರೆ ನನ್ ಕಣ್ಣಿ ಮಾತ್ರ ಮಣ್ಣು ಎತ್ತ ಸಾಧ್ಯವಿಲ್ಲ. ಅವನು ಪಾತಾಳದಲ್ಲಿ ಅವಿತ್ಕೊಂಡಿರ್ಲಿ, ನಾನು ಹಿಡಿತೀನಿ. ನನ್ನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು? ಯಾರನ್ನಪ್ಪ? ಬರಬೇಕಡೆ ತುಂಬಿದ್ದೀರ ಇಲ್ಲಿ? ನೀವ್ ಯಾರನ್ನ ಹುಡುಕ್ತಾ ಇದ್ರಿ? ಅವನೇ ನಿಮ್ ಕೃಷ್ಣ. ಎಲ್ಲಮ್ಮ ಅವನು? ಕೃಷ್ಣನೇ? ಒಲೆ ತುಂಟ ಆಗೋಗ್ಬಿಟ್ಟಿದ್ದಾನೆ. ಡಬ್ಬಲ್ ರೈಡ್ ಹೊಡಿತಿದ್ದ. ನಿಂತ್ಕೊಳ್ಳಲಿ ಅಂತ ಕೇಳಿದ್ರೆ ನನ್ ಸೈಕಲ್ಗೆ ಡ್ಯಾಶ್ ಹೊಡೆದು ಕೆಳಗ್ ಬಿಟ್ರೆ ಪೆಟ್ಟಾಯ್ತ ತಾತ ಅಂತ ಹೇಳಿ ನನ್ ಮೀಸಿ ಹೇಳಿದ್ಬಿಟ್ಟಿದ್ದಾರೆ. ಏನು ತಿಳಿದ ಹುಡುಗ, ಅವನು ಕ್ಷಮಿಸ್ಬಿಡಿ. ಕ್ಷಮಿಸೋದೇನು ಬಂತು? ಅವನ್ ಬಾಯಿ ತುಂಬಾ ನನ್ ತಾತ ಅಂತ ಕರೆದ್ನಲ್ಲ, ಅಷ್ಟೇ ಸಾಕು ಆನಂದ. ಸುಮ್ನೆ ಹೆದರ್ಸಿ ತಮಾಷೆ ಮಾಡೋಣ ಅಂತ ಬಂದೆ. ಬರ್ತೀನಿ. ಬಂದ್ರೆ ಇದನ್ನ ಕೊಟ್ಟು ಬಿಡಮ್ಮ. ಬರ್ತೀನಿ. ಗಂಗಾ, ಮನೆ ಕಡೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಮ್ಮ. ಬೇಗ ಬಂದ್ಬಿಡ್ತೇನೆ. ಪಾರ್ವತಮ್ಮನವ್ರ ಮನೆಗೆ ಅವಲಕ್ಕಿ ಕೊಟ್ಟಿರ್ತಾನೆ. ಯಾಕೆ, ನಿನ್ಗೆ ಅವಲಕ್ಕಿ ಬೇಕಾ? ತರ್ತೇನೆ. ಏನ್ ಮಗ ಒಬ್ಳೆ ಕೂತಿದ್ದಿ? ಎಲ್ಲಿ ಮವ್ವ? ಏನಿಲ್ಲ, ಹಿಂಗೆ ಹೋಯ್ತಿದ್ದೆ. ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಆಯ್ತು. ಅವತ್ತೇ ಹೇಳ್ದೆ, ನಿಮ್ಮ ಅವನಿಗೆ ಕೇಳಿಲ್ಲ. ಗಿಣಿ ಸಾಕ್ದಂಗ್ ಸಾಕ್ತಿದ್ದೆ. ನಾನೊಬ್ನೇ ಅವಾಗ ಕಲ್ಕೊಂಡ್ ಮಗ ಬಂದಿದ್ದು, ನಿನ್ನೂ ಕರ್ಕೊಂಡೋಗಕ್ಕೆ. ತಾಯಿ, ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಹೇಳು
ಸಾಧ್ಯ ಇಲ್ಲ. ಹೀಗೆ ಹೇಳಿ ಹಾಗೆ ಮೂಲೆಯಲ್ಲಿ ಕೂತಿದ್ರೆ ಇವತ್ತಲ್ಲ ನಾಳೆ ನನ್ನ ಮಗಳ ಗಂಗಾಗೂ ಗೌರಿ ಗತಿನೇ ಬರಬಹುದು. ಒಂದು ವೇಳೆ ಆ ಶೆಟ್ಟಿ ನನ್ನ ಗುರುತು ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ 10,000 ರೂಪಾಯಿಗಳನ್ನು ಅವನೇ ಹೊಡೆದು ಬಿಡಬಹುದು. ಇಲ್ಲ ಇಲ್ಲ, ಹಾಗಾಗಬಾರ್ದು. ಅದಕ್ಕೇನಾದ್ರೂ ದಾರಿ ಮಾಡಲೇಬೇಕು. ಮಾಡಬೇಡ. ಹೆದರ್ಕೊಂಡ್ಬಿಟ್ಟೇನೋ ಈ ನನ್ನ ಮೀಸೆ ಅವತಾರ ಎಲ್ಲ ನೋಡಿ? ನಾನು ನಿಮ್ಮಪ್ಪನ ಸ್ನೇಹಿತ ಕಣಯ್ಯ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪ ನನಗೆ ಗೊತ್ತಾ? ಮತ್ತೆ ಗೊತ್ತಿಲ್ಲದೆ ಉಂಟಾ? ಗೊತ್ತು, ಚೆನ್ನಾಗಿ ಗೊತ್ತು. ಅವ್ರು ಯಾವಾಗ ಬರ್ತಾರೆ? ಬೇಗ ಬಂದ್ಬಿಡ್ತಾನೆ. ಯಾಕೆ ನಿಮ್ಮಪ್ಪ ನೋಡ್ಬೇಕು ಅಂತ ಆಸೆ ನನಗೆ. ಅಯ್ಯಪ್ಪ, ಬರ್ತಾನೆ. ಸರಿ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀಯ ನೀನು? 6ನೇ ಕ್ಲಾಸು. 6ನೇ ಕ್ಲಾಸು. ಬೇಷ್ ಬೇಷ್. ದೊಡ್ಡವನಾದ್ಮೇಲೆ ಏನ್ ಮಾಡ್ಬೇಕು ಅಂತ ಇದೀಯಾ? ನಾನು ಅಪ್ಪನ ಬಿಡ್ತೇನೆ ಸೇರ್ತೀನಿ, ವೃತ್ತ ಮಾಡ್ತೀನಿ, ಮಾವಿರ ಚಕ್ರ ತಗೋತೀನಿ. ಆಮೇಲೆ ಊರಲ್ಲಿ ಅಡ್ಕೊಂಡಿದ್ದಾನಲ್ಲ ಡಕಾಯ್ತ, ಅವನ ಹಿಡ್ಕೊಟ್ಟು 10,000 ರೂಪಾಯಿ ಬಹುಮಾನ ತಗೋತೀನಿ. ಓಹೋ, ಏನು ಭಾರಿ ಪ್ಲಾನ್ ಹಾಕೊಂಡ್ಬಿಟ್ಟಿದ್ದೀರಿ ಸ್ವಾಮಿ ಅವರು. ಎಷ್ಟೇ ಆಗ್ಲಿ ಅಪ್ಪನ ಮಗನಲ್ವೇ ನೀನು. ಆಮೇಲೆ ಆ ದುಡ್ಡನ್ನ ತಗೊಂಡು ಏನ್ ಮಾಡ್ತೀಯ? ಮೊದಲು ನಮ್ಮ ಅಕ್ಕನ ಮದುವೆ ಮಾಡ್ತೀನಿ. ಆಮೇಲೆ ನಮ್ಮ ಅಮ್ಮಂಗ್ ಒಳ್ಳೆ ಒಳ್ಳೆ ಸೀರೆ ತಗೊಂಡ್ಬರ್ತೀನಿ. ಆಮೇಲೆ ಆ ಶೆಟ್ಟಿ ಇದನ್ನಲ್ಲ ಆ ಸಾಲ ತೀರ್ಸಿ ಆ ಹಸುನು ಕರುನು ತಗೊಂಡ್ಬರ್ತೀನಿ. ಜಾಣ ಅಲ್ಲ ನೀನು. ಇವನ್ ಕೆಲಸ ಮಾಡೋಣ. ಏನು? ಆ ಡಕಾಯ್ತನ್ನ ನಾನು ತೋರಿಸ್ತೀನಿ. ನೀನು ಹೋಗಿ ಪೊಲೀಸ್ನವ್ರು ಕರ್ಕೊಂಬ. ಎಲ್ಲಿದಾನವನು? ನಾನೇ ಅಲ್ಲ ಕಣೋ, ನಿಮ್ಮ ಅಪ್ಪ ಮಿಲಿಟರಿ ಇದ್ದವನು ಅಂತೀಯ. ಅಂಥವನ ಮಗ ನೀನು, ನಿನಗಿಷ್ಟೊಂದು ಪುಕ್ಲೇನು? ನೋಡಪ್ಪ, ನಿಮ್ಮಪ್ಪ ನನ್ನ ಕಷ್ಟ ಕಾಲದಲ್ಲಿ ಬಹಳ ಸಹಾಯ ಮಾಡಿದ್ದಾನೆ. ಅದೇ ಕಷ್ಟ ಕಾಲ ನಿಮಗೆ ಇವಾಗ ಬಂದಿದೆ. ನಾನ್ ತಾನೇ ಸಹಾಯ ಮಾಡ್ಬೇಕು. ಹೋಗಪ್ಪ, ಹೋಗು, ಬೇಗ ಹೋಗಿ ಪೊಲೀಸ್ನವ್ರು ಕರ್ಕೊಂಡ್ಬಂದ್ರು. ಹೋಗ್ಬಂತ. ನಾ ಹೋಗಲ್ಲಪ್ಪ. ನೀನು ನಮ್ಮ ಅಪ್ಪನ ಸ್ನೇಹಿತ ಅಂತೀಯ. ಮತ್ತೆ ನೀನ್ ಹಿಡ್ಕೊಟ್ರೆ ನಮ್ಮ ಅಪ್ಪ ಮಿಲಿಟರಿಯಿಂದ ಬಂದು ನಾವ್ ಹಿಡ್ಕೊಂಡು ಚೇಚ್ ಬಿಡ್ತಾರೆ. ಚಚ್ಚದು ಇಲ್ಲ, ಏನು ಇಲ್ಲ. ನಿಮ್ಮಪ್ಪನ ನಾನು ಹೇಳ್ಕೊತೀನಿ. ಈಗ ನಿಮ್ಮ ಅಕ್ಕನ ಮದುವೆ ಮಾಡ್ಬೇಕು ಅಂತೀಯ, ನಿಮ್ ತಾಯಿಗೆ ಸೀರೆ ಬೇಕು ಅಂತೀಯ, ಹಸು ಕರುಗಳನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂತ. ಇವೆಲ್ಲ ನಿನಗೆ ಬೇಕೋ ಬೇಡವೋ? ಮತ್ತೆ ಹೋಗು. ಮತ್ತೆ ಅವ್ರು ನಿನ್ ಜೈಲ್ಗೆ ಹಾಕ್ಬಿಟ್ರೆ? ಏನ್ ಜೈಲ್ಗೆ ಹಾಕ್ಬಿಟ್ರೆ? ಅಮ್ಮಮ್ಮ ಅಂದ್ರೆ 2 ದಿವಸ 3 ದಿವಸ ಇರ್ತೀನಿ. 4ನೇ ದಿವಸ ಟಪಲ್. ಅಂದ್ರೆ ತಪ್ಪಸ್ಕೊತೀಯಾ? ಮತ್ತೆ ಇದೆಲ್ಲ ಮಾಮೂಲಿ ನಮಗೆ. ನೋಡು, ಇವೆಲ್ಲ ಮಾತಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿ ಹೋಗುತ್ತೆ. ನನ್ನನ್ನ ಆ ರೂಮ್ ನಲ್ಲಿ ಕೂಡಿ ಬೇಗ ಹಾಕಿ ನೆಟ್ ಸ್ಟೇಷನ್ ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದ್ಬಿಡು. ದಾರಿ ಹೋಗ್ತಾ ಅಪ್ಪಿ ತಪ್ಪಿ ಒಬ್ರ ಹತ್ರನೂ ಈ ವಿಷಯ ಬಾಯ್ ಬಿಡ್ಕೊಡುದು. ಹಾಗೇನಾದ್ರೂ ಹೇಳ್ಬಿಟ್ಯೋ 10,000 ರೂಪಾಯಿ ಇನ್ಯಾರಾದ್ರೂ ಹೊಡ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ, ಬೇಗ ಕರ್ಕೊಂಡ್ಬರ್ತೀನಿ. ಚಾಣಮ್ರಿ, ನಟ್. ಏನ್ ಗಂಗಾ? ಮತ್ತೆ ಆ ಶೆಟ್ಟಿ ನನ್ನ ಬಂದು ಬಲಾತ್ಕಾರ ಪಟ್ಟು ಬಂದಿದ್ದಮ್ಮ. ಯಾರೋ ಒಬ್ಬ ದೊಡ್ಡ ಮೀಸಾತ ಬಂದು ನನ್ನ ಕಾಪಾಡ್ನಮ್ಮ. ಮೀಸಾತ? ಅಯ್ಯೋ, ನನಗೆ ಗೊತ್ತಿಲ್ಲಮ್ಮ. ಯಾರನ್ನ ಹುಡುಕ್ತಿರೋದು? ಇವನಲ್ಲಿ ಒಪ್ಪಬೇಕಾಯ್ತಿದ್ನಲ್ಲ, ಅವ್ರನ್ನ ನಾನೇ ಪೊಲೀಸ್.
ಇನ್ಸ್ಪೆಕ್ಟರ್ ಸರ್, ನಿಮ್ಮ ಅಣ್ಣ ನಮಗ್ ಬೇಡ, ನಮ್ಮ ಅಪ್ಪನ ನಮಗ್ ಕೊಟ್ಬಿಡಿ. ಪಾಪ ಇಲ್ಲಿ ಬಾರೋ ಇಲ್ಲಿ. ಅವ್ರಿಗೆ ಹಾಗೋ ನಿಮ್ಮ ಅಪ್ಪನ ನೀನು ಕೊಟ್ಬಿಡೋದಕ್ಕೆ ಸಾಧ್ಯ? ಅವ್ರಿಗೆ ಹಾಗಪ್ಪ. ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ, ಏನು ಅಂತ ಗೊತ್ತಾಗ್ದೆ ನಾನು ಎಂತ ಕೆಲಸ ಮಾಡ್ಬಿಟ್ಟ. ನೀನೆಂಥ ಕೆಲಸ ಮಾಡಿಲ್ಲಪ್ಪ, ಆಗಿರೋದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು. ಏನು ಅಂದ್ರೆ ಇದೇನ್ ನೀವು ಮಾಡಿದ ಕೆಲಸ? ನಾನು ಬೇಡ ಬೇಡ ಅಂತ ಎಷ್ಟೇ ಹೇಳುದು, ಕೊನೆಗೂ ನಿಮ್ಮ ಹಠನೇ ಸಾಧಿಸ್ಬಿಟ್ರಲ್ಲ. ಹಠ ಅಲ್ಲ ಕಣೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ತಂದೆ ತಾಯಿಗಳಾದ ನಾವುಗಳು ಮಾಡ್ಬೇಕಾಗಿರೋ ತ್ಯಾಗ ಅಲ್ಲ. ನಾನು ಯುದ್ಧಕ್ಕೆ ಹೋಗಿದ್ನಲ್ಲ, ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆ ಇತ್ತ. ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗಿತ್ತು, ಹಿಂತಿರುಗಿ ಬಂದೆ. ಹಾಗೆ ಇವಾಗ ಜೈಲಿಗೆ ಹೋಗ್ತಾ ಇದ್ದೀನಿ, ಇನ್ನು ನಿನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿಯಾಗೇ ಇದೆ. ಹಿಂತಿರುಗಿ ಬರ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಆ ನಂಬಿಕೆ ಅಂದ್ರೆ ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂದ್ರೆ ಅದು ಸಿಪಾಯಿ ರಾಮು ಹೆಂಡತಿ ಆಗಿದ್ದಕ್ಕೂ ಸಾರ್ಥ ಕಣೆ ನೀನು. ರಾಮಣ್ಣ ಹೊರಡೋಣ. ಅಯ್ಯೋ ಏನೇ ಅಳ್ತಾ ಇದ್ದೀಯ? ನಗ್ನಗ್ತಾ ಕಳಿಸ್ಕೊಡೆ, ನಗ್ನಗ್ತಾ ಕಳ್ಸ. ಅದು ನಗೆ. ನಾನು ಬರಲ ಯಮನೆ. ಬರ್ತೀನಿ. ಎಲ್ಲಿ ನಗಿ ನಗಿ. ಅಯ್ಯೋ ನಾನಿನ್ ಬರ್ಲೆ ಯಮನೆ, ನಾನಿನ್ ಬರ್ಲೆ ಯಮನೆ, ನಾನಿನ್ ಬರ್ಲೆ ಯಮನೆ.